ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮೈಸೂರು ಹತ್ರ ಬರೋ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ನೋಡಿ ವ್ಯೂ ಹೆಂಗಿದೆ ಅಂತ. ವ್ಯೂನ ಎಂಜಾಯ್ ಮಾಡ್ಕೊಬನ್ನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಫೈನಲಿ ನಾವು ದೇವಸ್ಥಾನನ ತಲುಪಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಮ ನೋಡಿ, ಎಲ್ಲರಿಗೂ ಒಂದು ಕಡೆ ನಿಲ್ತಾ ಇಲ್ಲ, ಎಲ್ಲರೂ ಒಂದೊಂದು ಕಡೆ ಹಾರಾಡ್ತಿದ್ದಾರೆ. ಲಿಟ್ರಲಿ ಬಟ್ಟೆ ಎಲ್ಲ ನೋಡಿ ಎಷ್ಟು ಹಾರಾಡ್ತಿದೆ. ಅದನ್ನ ನೋಡ್ಬಿಟ್ಟೆ ನಾವು ಅನ್ಕೋಬಹುದು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ್ಯಂಡ್ ಇಲ್ಲಿ ಏನಂದರೆ, ನಾವು ನಮ್ದು ಯಾವುದೇ ಒಂದು ವೆಹಿಕಲಿಂದ ಬಂದಿದ್ದರೆ ಅದನ್ನು ನಾವು ದೇವಸ್ಥಾನ ಅಂದರೆ ಬೆಟ್ಟದ ಮೇಲೆ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದರೆ ತುಂಬ ಹಿಮ ಇರುತ್ತೆ, ಫಾಗ್ ಇರುತ್ತೆ, ಗಾಡಿಗಳು ಮೂವ್ ಆಗೋಲ್ಲ. ಆ್ಯಂಡ್ ಓನ್ಲಿ KSRTC ಬಸ್ ಪ್ರೊವೈಡ್ ಮಾಡಿದೆ ಗೌರ್ಮೆಂಟು ಈ ದೇವಸ್ಥಾನಕ್ಕೆ. ಆ ಬಸ್ಸಿಂದ ಮಾತ್ರ ನಾವು ಈ ದೇವಸ್ಥಾನಕ್ಕೆ ಬರೋಕ್ಕೆ ಆಗುತ್ತೆ. ಆ್ಯಂಡ್ ಈ ದೇವಸ್ಥಾನ ಫುಲ್ಲು ಹಿಮದಿಂದ ತುಂಬಿರುತ್ತೆ. ಅಂದರೆ ವರ್ಷ ಇಡೀ ಕೂಡ ಈ ದೇವಸ್ಥಾನದಲ್ಲಿ ಅಂದರೆ ಈ ದೇವಸ್ಥಾನದ ಸುತ್ತಮುತ್ತ ಹಿಮನೇ ತುಂಬಿರುತ್ತೆ. ಯಾವುದೇ ಒಂದು ಬೇಸಿಗೆಗಾಲದಲ್ಲಿ ಕೂಡ ನೀವು ಬಂದು ನೋಡಿದ್ರೆ ಇಲ್ಲಿ ಹಿಮ ಇದ್ದೇ ಇರುತ್ತೆ. ಸೊ ಆ ಸ್ಪೆಷಾಲಿಟಿನೇ ಈ ದೇವಸ್ಥಾನದ್ದು. ಅದಕ್ಕೆ ಈ ದೇವಸ್ಥಾನದ ಹೆಸರು ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಅಂತ. ನಾನಂತೂ ಇನ್ನೂ ಹೋಗಿಲ್ಲ. ಆ್ಯಂಡ್ ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಹೋಗಿ ಎಂಜಾಯ್ ಬಂದಿದ್ದಾರೆ. ಆ್ಯಂಡ್ ಅವರು ಕೂಡ ಹೇಳಿದ್ದಾರೆ ಸೂಪರಾಗಿದೆ ದೇವಸ್ಥಾನ, ನಾನು ಇನ್ನೂ ಒಂದು ಸತಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಆ್ಯಂಡ್ ಹಿಮ ನೋಡಿ ಗೈಸ್, ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ದಿಸ್ ನೇಚರ್ ಇಸ್ ಅ ಬ್ಯೂಟಿ ಗೈಸ್. ಐ ಲವ್ ನೇಚರ್ ಗೈಸ್. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್ ವಾತಾವರಣ ಅಲ್ಲಿ. ನಾವು ವೀಡಿಯೋಲ್ಲಿ ನೋಡೋಕ್ಕೆ ಸಖತ್ತಾಗಿದೆ. ಆ್ಯಂಡ್ ಇದು ಮೇನ್ ಆರ್ಚ್ ನೋಡ್ತಾ ಇರ್ಬೋದು. ನಮ್ಮಮ್ಮ ನೋಡಿ ಎಲ್ಲೊಂದು ಪಾಯಿಂಟ್ ಜಾಗ ಸಿಕ್ಬಿಟ್ರೆ ಸಾಕು, ಫೋಟೋ ತೆಗೆಸ್ಕೊಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಆ್ಯಂಡ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇರ್ಬೋದು. ಒಳಗಡೆ ದೇವಸ್ಥಾನ ಈ ಥರ ಬರುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆ್ಯಂಡ್ ಲೆಟ್ಸ್ ಗೋ, ಒಳಗಡೆ ಹೋಗೋಣ, ಹೆಂಗಿದೆ ನೋಡೋಣ. ನಾನು ಕೂಡ ವೀಡಿಯೋಲ್ಲೇ ನೋಡ್ತಿದ್ದೀನಿ ನಿಮ್ಮ ಥರನೇ. ಆ್ಯಂಡ್ ನಾನು ಹೋಗಿರ್ಲಿಲ್ವಲ್ಲ, ನಮ್ಮ ಮಮ್ಮಿ ಫ್ರೆಂಡ್ಸ್ ಅಷ್ಟೇ ಹೋಗಿದ್ದಿತ್ತು. ನೋಡ್ತಾ ಇರ್ಬೋದು ನೀವು ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಗರುಡ ವಾಹನ, ವೆಂಕಟೇಶ್ವರದ್ದು ವಾಹನನೇ ಗರುಡ ಅಲ್ವಾ, ಸೊ ಅದನ್ನು ಮುಂದೆ ಇಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಒಳಗಡೆ ಸ್ವಲ್ಪ ಕ್ಯಾಮ್ರಾಸ್ ಎಲ್ಲ ಅಲೋ ಇರಲ್ಲ ಗೈಸ್, ಆಲ್ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸಲ್ಲಿ. ಆ್ಯಂಡ್ ಇವ್ರನ್ನ ನೋಡಿ, ಹೇಳೋದು ಅಷ್ಟು ನೋವು ಕೊಟ್ಬಿಟ್ರೆ, ಅಷ್ಟು ಹಿಂಡ್ಬಿಟ್ರು ನಾನು ಎಷ್ಟು. ಆ್ಯಂಡ್ ನೆಕ್ಸ್ಟ್ ನಾವು ವ್ಯೂ ನೋಡೋಕ್ಕೆ ಬರೋಣ ತಿರ್ಗಾ. ಆ್ಯಂಡ್ ಎಲ್ಲ ವ್ಯೂ ಕೂಡ ಒಂದ್ರ ಮೇಲೊಂದು ಆಸಮ್ ಗೈಸ್, ಚೆನ್ನಾಗಿತ್ತು. ಅವರು ಕ್ಯಾಪ್ಚರ್ ಮಾಡಿರೋ ಎಲ್ಲ ವ್ಯೂ ತುಂಬ ಚೆನ್ನಾಗಿದೆ. ಇದೆಲ್ಲ ವೀಡಿಯೋ ಕೂಡ ನನಗೆ ಕ್ಲಿಪ್ಪಿಂಗ್ಸ್ ಕೊಟ್ಟಿರೋದು ಒನ್ ಆ್ಯಂಡ್ ಓನ್ಲಿ ರಮೇಶ್ ಅಣ್ಣ. ಆ್ಯಂಡ್ ಇನ್ಯಾರ್ಯಾರು ಹೆಲ್ಪ್ ಮಾಡಿದ್ದೀರಾ ವೀಡಿಯೋ ಮಾಡೋಕ್ಕೆ, ನನ್ನ ವ್ಲಾಗೋಗೆ ಯಾರ್ಯಾರು ಹೆಲ್ಪ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬರೀ ಡೌಗಳು ನಿಂದ. ನೋ ಕಾಮೆಂಟ್ಸ್. ಇಲ್ಲ ಸರ್. ಇದು ತ್ರಯಂಬಕೇಶ್ವರ ಲಿಂಗಗಳು. ಹೌದು, ಗಂಗರ ಕಾಲದ್ದು. 1000 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ. 17 ವರ್ಷ ಆಗಿದೆ ಈ ತೆಂಗಿನಕಾಯಿ ಇಟ್ಟು, ಬಟ್ ಏನೂ ಆಗಿಲ್ಲ, ಹಾಗೆ ಇದೆ.
ತುಂಬ ಪ್ರಾಶಸ್ತ್ಯವಾದಂಥ ದೇವಸ್ಥಾನ. ಆಮೇಲೆ ನಾವು ನೋಡಿದಂಗೆ ಕರ್ನಾಟಕದಲ್ಲಿ ನಾನು ನೋಡಿರೋ ದೇವಸ್ಥಾನಗಳಲ್ಲಿ ಕುಬೇರನ ಒಂದು ಮೂರ್ತಿ ಕೆತ್ತನೆ ಇರುವಂಥದ್ದು ಈ ದೇವಸ್ಥಾನದಲ್ಲಿ ಮಾತ್ರ. ಪ್ರತೀತಿಗಳ ಪ್ರಕಾರ ಕುಬೇರನ ಮುಟ್ಟಿಸಿರುವಂಥ ಯಾವುದೇ ಒಂದು ದುಡ್ಡನ್ನು ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅವ್ರು ಅಭಿವೃದ್ಧಿ ಆಗ್ತಾರೆ ಅಂತ ವಾಡಿಕೆ. ನೋಡಿ ಇಲ್ಲಿ ಕೂಡ ಲಿಂಗ ಇದೆ. ಇಲ್ಲಿ ನೋಡಿ ದೇವರು. ಇಲ್ಲಿ ಕೂಡ ಒಂದು ಪ್ರತಿಮೆ. ಇಲ್ಲಂತೂ ಕಂಬಗಳಲ್ಲೂ ಕೂಡ ಒಂದೊಂದು ಪ್ರತಿಮೆ ಇದೆ. ಈ ಕೆತ್ತನೆಗಳೆಲ್ಲ. ಸೊ ಕೇಳಿದ್ರಲ್ಲ ರಮೇಶ್ ಅಣ್ಣ ಹೇಳಿದ್ದು. ಸೊ ನಾನು ವ್ಲಾಗ್ ಮಾಡಿ ನಾನು ನಿಮಗೆಲ್ಲರಿಗೂ ತಿಳಿಸ್ಬೇಕಾಗಿದ್ದನ್ನ ಅವರೇ ನನ್ನ ಬದಲು ತಿಳಿಸಿದ್ದಾರೆ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೋಡಿ, ತುಂಬ ಹಳೆ ದೇವಸ್ಥಾನಗಳು, ಏನೇ ಒಂದು ಹಳೆ ಮೆಮೊರೀಸ್, ಹಳೆ ಬುಕ್ಸ್, ಹಳೆ ದೇವಸ್ಥಾನ, ಹಳೆ ಏನೇ ಇರಲಿ ಎಲ್ಲನೂ ಹಳೇದನ್ನ ನೋಡೋಕ್ಕೆ, ಅದನ್ನು ಸವಿಯೋಕ್ಕೇ ಚೆಂದ ಅಲ್ವಾ ಗೈಸ್. ಸೊ ದೇವಸ್ಥಾನಗಳ ಬಗ್ಗೆ ತಿಳ್ಕೋಬೇಕು. ಒಂದೊಂದು ದೇವಸ್ಥಾನಗಳಿಗೆ ಅದರದ್ದೇ ಆದಂಥ ಸ್ಥಾನ, ಅದರದ್ದೇ ಆದಂಥ ಹಿಸ್ಟಾರಿಕಲ್ ರೀಸನ್ಸ್, ಆರ್ಕಿಟೆಕ್ಚರ್ ಎಲ್ಲ ಇರುತ್ತೆ. ನೀವು ಕೂಡ ಈ ಥರ ಟೆಂಪಲ್ಸ್ನ ವಿಸಿಟ್ ಮಾಡಿ. ತುಂಬ ಹಳೆಯ ದೇವಸ್ಥಾನಕ್ಕೆಲ್ಲ ಹೋದರೆ ನಮಗೆ ಗೊತ್ತಿಲ್ಲದಿರೋದು ಅಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಅವಾಗವಾಗ ನಾವು ಕೂಡ ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇರಬೇಕು. ಆ್ಯಂಡ್ ನೋಡಿ, ಇದು ಗರ್ಭಗುಡಿ. ಇಲ್ಲೇನೋ ಬಿಟ್ಟಿದ್ದಾರೆ ವಿಡಿಯೋ ಮಾಡೋಕ್ಕೆ. ಸೊ ವಿಡಿಯೋ ಮಾಡ್ಕೊಬಂದು ಕೊಟ್ಟಿದ್ದಾರೆ ರಮೇಶ್ ಅಣ್ಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮಗೆ. ಆ್ಯಂಡ್ ವಿಡಿಯೋ ಮಾಡ್ಕೊಬಂದು ಕೊಟ್ಟಿರೋದಕ್ಕೆ ವೆರಿ 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 ಥ್ಯಾಂಕ್ಸ್. ಆ್ಯಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್, ನಾನು ವಿಡಿಯೋ ಮಾಡ್ತಿರೋ ಸಪೋರ್ಟ್ ಮಾಡಿರೋದಕ್ಕೆ. ಅಷ್ಟೇ ನಾನು ಹೇಳೋದು ಎಲ್ಲರಿಗೂ. ಥ್ಯಾಂಕ್ ಯು. ದೇವಸ್ಥಾನ ನೋಡಿ ಹಂಗೆ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಫ್ರೀ ಇದ್ದಾಗ. ಮೈಸೂರಲ್ಲಿ ಏನು ಫೇಮಸ್ಸು, ಅರಮನೆ, ಝೂ ಅದೇ ನೋಡಿರ್ತೀರ ಗೈಸ್. ಇಂಥ ಹಿಸ್ಟಾರಿಕಲ್ ಟೆಂಪಲ್ಸ್ನ ಹುಡುಕಿ ಅವಾಗವಾಗ ನೋಡಿ. ಸೊ ಮನಸ್ಸಿಗೊಂಥರ ಸಮಾಧಾನ ಆಗುತ್ತೆ ಅವಾಗವಾಗ ಬಂದು ಟೆಂಪಲ್ನ ವಿಸಿಟ್ ಮಾಡಿದ್ರೆ. ಆ್ಯಂಡ್ ಪೀಸ್ ಸಿಗುವಂತಹ ದೇವಸ್ಥಾನ ಅಂದರೆ, ಪೀಸ್ ಸಿಗೋ ಜಾಗ ಅಂದ್ರೇ ದೇವಸ್ಥಾನಗಳು, ದೇವಾಲಯಗಳು. ತಣ್ಣಗಿರುತ್ತೆ. ಬೇರೆ ಕಡೆ ನೋಡಿ ತುಂಬ ಬಿಸಿಲಿರುತ್ತೆ. ದೇವಸ್ಥಾನಗಳಲ್ಲಿ ಆ ಕಲ್ಲಿಗೆ, ಹಳೆ ಕಾಲದ ಕಲ್ಲು, ಹಸಿರು ಗಿಡಗಳು, ಮರಗಳಿಂದ ತುಂಬ ತಣ್ಣಗಿರುತ್ತೆ. ಸೊ ನೋಡಿ, ನಿಮ್ಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಹೇಳಿ. ಆ್ಯಂಡ್ ನಾನು ಕೂಡ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅನೂಸ್ ಲೈಫ್ ಡೈರಿ. ಆ್ಯಂಡ್ ಬಾಯ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ ಗೈಸ್. ಲವ್ ಯು. खत्म. बाय बाय, टाटा, गुड बाय.